ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ದಯವಿಟ್ಟು ಎಲ್ಲ ಸಹಕರಿಸಿ. ಕೊಳಚಾದ್ರಿ ಚೀಟಿ ಎಲ್ಲ ಕೊಳಚಾದ್ರಿ ಚೀಟಿ ಇದೇ ಟಿವಿ ಸರ್ಕಲ್ ಅಲ್ಲಿ ಇದೆ ಮೊದಲ ಅಂತ ಹಾಕಿರ್ತೀವಿ. ಇವರು ಕುತ್ತಿಗೆ ಕೊಯ್ಯ ಕೆಲಸ ಮಾಡ್ತಾರೆ. ದಯವಿಟ್ಟು ಯಾರು ಮೋಸಕ್ಕೆ ಹೋಗ್ಬೇಡ್ರಿ. ಮುಂದಕ್ಕೆ ಇವ್ರ ಯಾರು ವ್ಯವಹಾರ ಮಾಡಬೇಡ್ರಿ. ಆಗಿರೋ ನಷ್ಟ ಇವ್ರನ್ನ ತುಂಬಿಕೊಡಕ್ ಆಗಲ್ಲ. ಆದ್ರೂ ನಾವು ಮುಂದಕ್ಕೆ ಯಾರು ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು. ಎಲ್ಲ ನಮ್ಮ ನೊಂದ ನಮ್ಮ ಗೆಳೆಯ ಫಕ್ರುದ್ದೀನ್ ನಮ್ಮೆಲ್ಲರನ್ನ ಆಗಲೇ ಇವತ್ತಿಗೆ 3 ದಿನ ಆಗಿದೆ. ನಮ್ಮ ಗೆಳೆಯ ಆಗಲಿ ಇವತ್ತಿಗೆ 3 ದಿನ ಆಗಿದೆ. ದಯವಿಟ್ಟು ಅವರು ನಮ್ಮೆಲ್ಲರ ಹತ್ರ ಇವತ್ತು ಜೀವಂತವಾಗಿದ್ದಾರೆ ಅಂತ ನಾವೆಲ್ಲರೂ ಭಾವಿಸಿದ್ವಿ. ಯಾಕೆಂದ್ರೆ ಅವ್ರು ನಮ್ಮ ಜೊತೆಗೆ ತುಂಬಾ ಜಾತ್ಯತೀತವಾಗಿ ಎಲ್ಲ ಸಮಾಜದ ಹತ್ರ ಎಲ್ಲ ಸ್ನೇಹಿತರನ್ನ ಒಂದೇ ಮನೆ ಅಂತೇಳಿ ಎಲ್ಲಾರನ್ನೂ ಪ್ರೀತಿಸಿ ಎಲ್ಲರೂ ನಾವು ಅವ್ರ ಮನೇಲಿದ್ವಿ, ನಾವು ನಮ್ಮ ಮನೇಲಿ ಅವ್ರ ಬಂದು ಊಟ ಮಾಡೋದು, ಈ ತರ ಸ್ನೇಹ ಜೀವಿ ಆಗಿದ್ದ. ಈ ಒಂದು ಸಣ್ಣ ಘಟನೆ ಅವನು ಎಂದೂ ಮಾಡಬಾರ್ದಾಗಿತ್ತು. ಈ ಕೊಡಚಾದ್ರಿ ಚೀಟ್ ಫಂಡ್ ನಲ್ಲಿ ಇವನು ಸಾಲ ತಗೊಂಡಿದ್ದೆ ಇವತ್ತು ಅವನ ಜೀವ ಹೋಗಕ್ಕೆ ಕಾರಣ ಆಗಿದೆ. ಈ ಕಾರಣ ಇಷ್ಟೇ, ಅವನು ಒಂದು ಟಿಪ್ಪರ್ ಇಟ್ಟಿದ್ದ, ಲಾರಿ ಮಣ್ಣು ಇವನ್ನೆಲ್ಲ ವ್ಯವಹಾರ ಮಾಡ್ತಿದ್ದ. ಅದಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ 10 ಲಕ್ಷ ಚೀಟಿ ಹಾಕಿ 5 ಲಕ್ಷ ದುಡ್ಡು ಕಟ್ಟಿದ್ದ. ಇನ್ನೊಂದು 6-7 ಕಂತಿತ್ತು ಅಷ್ಟೇ. ಇನ್ನೊಂದು 1-1.5 ಲಕ್ಷನೇನೋ ದುಡ್ಡಿದೆ ಅವ್ನು ಕಟ್ಟೋದು. ಬಟ್ ಇಷ್ಟು ಸಣ್ಣ ಅಮೌಂಟಿಗೆ ಇವರು ಅವ್ನ ಮನೆ ಹತ್ರ ಹೋಗೋದು. ಅವ್ರ ಹೆಣ್ಮಕ್ಳು ಬಹಳ ಸೂಕ್ಷ್ಮ ಸ್ವಭಾವದವರು. ಆ ಹೆಣ್ಮಕ್ಳಿಗೆ ಅವ್ರ ತಾಯಿಗೆ ಅವ್ರಿಗೆಲ್ಲ ಚಿತ್ರಹಿಂಸೆ ಕೊಟ್ಟು ಅವರು ಇವತ್ತು ಅವರು ತಾಯಿ ಮತ್ತು ಹೆಂಡತಿ ನೊಂದಿದ್ದು ಪರಿಣಾಮ ಅವನು ಇವತ್ತು ಹಾರ್ಟ್ ಅಟ್ಯಾಕ್ ಅಲ್ಲ, ಅದು ಚಿತ್ರಹಿಂಸೆ. ಸುಮಾರು 70 ಸರಿ ಫೋನ್ ಮಾಡಿದ್ದಾರೆ. ಆಮೇಲೆ ಝೋನಲ್ ಮ್ಯಾನೇಜರ್ 50 ಸರಿ ಮಾಡಿದ್ದಾರೆ. ಅವರು ಎಂತಾರ ಫೀಲ್ಡ್ ಹುಡ್ಕೋ ಅಂತ ಅವರು ಸುಮಾರು ಅವರೊಂದು 50 ಸರಿ ಫೋನ್ ಮಾಡಿದ್ದಾರೆ. ಒಂದು 100-150 ಸರಿ ಫೋನ್ ಮಾಡಿದ್ದಾರೆ. ಹಾಗಾದ್ರೆ ಒಂದ್ಸರಿ ಫೋನ್ ರಿಸೀವ್ ಮಾಡಿ 1 ಗಂಟೆ ಮಾತಾಡಿದ ನಾವು ಮನುಷ್ಯ. ಮಾತಾಡ್ತಾ ಇರೋ ಸಮಯದಲ್ಲಿ ನಾಲ್ಗೆ ತಿರ್ಗಿಲ್ಲ, BP ರೈಸ್ ಆಗಿದೆ, ಮೊದಲು ಬಂದು ಮಾತಾಡಕ್ ಆಗ್ದಲೆ ಆ ಸೆಕೆಂಡ್ ಜೀವ ಹೋಗಿದೆ. ಇದಕ್ಕೆ ನೇರ ಕಾರಣ ಕೊಡಚಾದ್ರಿ ಚೀಟ್ ಫಂಡ್ನವರು. ಇವರು ಎಲ್ಲೋ ಇದ್ದು ನಮ್ಮ ತಾಲೂಕಿನ ಯಾರೋ ಅಮಾಯಕರು ಡಿಗ್ರಿ ಆಗಿರೋ ಹುಡುಗರನ್ನ ಅಪಾಯಿಂಟ್ ಮಾಡ್ಕೊಂಡು ಅವರಿಗೆ ಒತ್ತಡ ಕೊಟ್ಟು ಇವರು ಕೊಡಚಾದ್ರಿ ಫಂಡ್ನವರು ಯಾರೋ ಪರಶುರಾಮ ಅಂತ ಇವ್ರ ಕಂಪ್ನಿ ಓನರು. ಇವರು ಮೇಲ್ ನಿಂತ್ಕೊಂಡು ಫೀಲ್ಡ್ ವರ್ಕ್ ಮೆಲ್ಲಕ್ಕ ಜೂನಿಯರ್ ಮ್ಯಾನೇಜರು, ಸೀನಿಯರ್ ಮ್ಯಾನೇಜರು, ಫೀಲ್ಡ್ ಆಫೀಸರ್ ಹೀಗೆ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಥ್ರೂ ಯಾರೋ ಇವ್ರ ಓನರ್ ಇದ್ದಾರೆ ಪರಶುರಾಮ ಅವರಿಂದ ನೇರ ನಮ್ಮ ಫಕ್ರುದ್ದೀನ್ ಸಾವಿಗೆ ಕಾರಣ ಆಗಿದ್ದಾರೆ. ಅವರಿಗೆ ಇಲ್ಲಿ ಕರೆಸಿ ಅವರಿಗೆ ನಮ್ಮ ಸ್ನೇಹಿತರ ಸಾವಿಗೆ ನ್ಯಾಯ ಕೊಡೋ ತನಕ ನಾವು ಈ ಹೋರಾಟನ ಬಿಡಲ್ಲ. ಇದು ಎಷ್ಟು ದಿನ ಆಗ್ಲಿ, ಎಷ್ಟು ವರ್ಷ ಆಗ್ಲಿ, ಈ ಹೋರಾಟಕ್ಕೆ ನಾವೆಲ್ಲ ಸ್ನೇಹಿತರು ಕೈ ಜೋಡಿಸಿ ನಾವು ನ್ಯಾಯ ಕೊಡ್ಸೋ ತನಕ ನಾವು ಇಲ್ಲಿಂದ ಜಾಗ ಕದಲಲ್ಲ. ಇದು ನಾವು ನ್ಯಾಯಯುತವಾಗಿ ಮತ್ತೆ ಯಾವುದೇ ಸಾರ್ವಜನಿಕರಲ್ಲಿ ತೊಂದರೆ ಮಾಡದೆ ರಸ್ತೆ ಶಾಂತಿ ಕದಡದಲ್ಲೇ ಮೌನದಿಂದ ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಪ್ರತಿಭಟನೆ ಶಾಂತಿಯುತವಾಗಿರುತ್ತೆ. ಯಾವುದೇ ನಾವು ಕೋಮು ಸೌಹಾರ್ದತೆ ಆಗ್ಲಿ ಮತ್ತೊಂದಾಗ್ಲಿ ಯಾವುದು ಇದ್ರಲ್ಲಿ ಏನೂ ಇಲ್ಲ. ಎಲ್ಲ ಶಾಂತಿಯುತವಾಗಿ ಓನರ್ನ ಇಲ್ಲಿ ಕರೆಸಿ ಇವರಿಗೆ ನ್ಯಾಯ ಕೊಡ್ಬೇಕು. ಇಲ್ಲ ಅಂದ್ರೆ ಈ ಕೊಡಚಾದ್ರಿ ಫಂಡ್ ಇಡೀ ರಾಜ್ಯದಲ್ಲೇ ಇದು ಮುಚ್ಚಬೇಕು. ಅದೇ ನಮ್ಮ ಆಗ್ರಹ. ಇಷ್ಟೇ ಮಾತಾಡಿ ನಮ್ಮ ಸ್ನೇಹಿತರು ಅವನ ಪರವಾಗಿ ಏನಾರ ಮಾತಾಡೋದಿದ್ರೆ ಫಕ್ರುದ್ದೀನ್ಗೆ ಮಾತಾಡ್ಲಿ ಅಂತ ನಮ್ಮ ಪ್ರವೀಣ್ನವರು ಸ್ನೇಹಿತರು ಕೊಡ್ತೀನಿ, ಮಾತಾಡಿ. ಕೊಡಚಾದ್ರಿ ಫೈನಾನ್ಸ್ ಅಂತೇಳಿ ಬಂದು, ಕೊಡಚಾದ್ರಿ ಚಿಟ್ ಫಂಡ್ಸ್ ಅಂತೇಳಿ ಬಂದು ಇಲ್ಲಿ ಅಮಾಯಕರನ್ನ ಚೀಟಿ ಹಾಕ್ಕೊಂಡು ಸರಿಯಾದ ಮಾಹಿತಿ ಕೊಡದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಹೇಳದೆ ಇಲ್ಲಿ ಚೀಟಿಗಳನ್ನು ಹಾಕ್ಕೊಂಡು ಕೂಗಿದಂಥವರಿಗೆ ತುಂಬ ಟಾರ್ಚರ್ ಕೊಟ್ಟು, ತುಂಬ ಮಾನಸಿಕವಾಗಿ ಹಿಂಸೆ ಕೊಟ್ಟು
ಇಲ್ಲಿ ಭಾರಿ ಯುವಕರನ್ನ ಹಾಳು ಮಾಡ್ತಾ ಇದ್ದಾರೆ. ದಯಮಾಡಿ ಇಂಥ ಕೊಡಚಾದ್ರಿ ಚಿಟ್ ಫಂಡ್ಸ್ ನಮ್ಮ ತಾಲೂಕಿಗೆ ಬೇಡ ಅನ್ನೋದ್ರ ಬಗ್ಗೆ ಹೋರಾಟ. ಕಾರಣ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಫಕ್ರುದ್ದೀನ್ ರವರು ಈ ಚಿಟ್ ಫಂಡ್ಸ್ನಲ್ಲಿ ಚೀಟಿ ಹಾಕಿ ಚೀಟಿ ಹಣವನ್ನು ತೆಗೆದುಕೊಂಡಿರ್ತಾರೆ. ಅವರಿಗೆ ಅತಿಯಾದ ಟಾರ್ಚರ್. ಸುಮಾರು 70 ಕಾಲ್ ನಮ್ಮ ಸ್ನೇಹಿತರು ಮಾಲಿಂಗ ಸ್ವಾಮಿ ಅವರು ಹೇಳಿದಂಗೆ 70 ಕಾಲ್ ಮಾಡಿ ಅವರು ಶಿರಾದಲ್ಲಿದ್ದಂಥ ಸಮಯದಲ್ಲಿ ಯಾವುದೋ ಕೆಲಸದ ಒತ್ತಡದ ಸಮಯದಲ್ಲಿದ್ದಂತಹ ಸಂದರ್ಭದಲ್ಲಿ ಸುಮಾರು 70 ಕಾಲ್ಗಳು ನಾನು ಬರ್ತೇನೆ ಹೇಳಿದ್ರು ಕೂಡ ಅವರು ಅದು ಯಾವುದನ್ನು ಲೆಕ್ಕಿಸದೆ ಇಲ್ಲ ನೀವು ಕೂಡಲೇ ಬರಬೇಕು ಅನ್ನೋ ಟಾರ್ಚರ್ ಹಾಕಿ ಅವರಿಗೆ ಮಾನಸಿಕ ಹಿಂಸೆ ಕೊಟ್ಟು ಅವರಿಗೆ ಅವರ ಸಾವಿಗೆ ಕಾರಣರಾಗಿರ್ತಾರೆ. ಇಂಥ ಸಾವು ಮತ್ತೆ ಇನ್ಯಾರಿಗೂ ಆಗಬಾರ್ದು. ಇವರು ಟಾರ್ಚರ್ ಯಾರ ಮೇಲೂ ಪ್ರಭಾವ ಬೀರಿ ಬೇರೆ ಯಾರು ಕೂಡ ಸಾವಾಗಬಾರ್ದು ಅಂತ ಹೇಳಿ ನಮ್ಮ ಫಕ್ರುದ್ದೀನ್ ಏನು ಗೆಳೆಯರ ಬಳಗ ಇದೆಯಲ್ಲ, ಇಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಅವ್ರ ಪರವಾಗಿ ನಿಂತ್ಕೊಂಡು ಚಿಟ್ಸ್ ಫಂಡ್ಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಈ ಚಿಟ್ಸ್ ಫಂಡ್ ಕೂಡಲೇ ನಮ್ಮ ಹೊಸದುರ್ಗದಿಂದ ಕಿತ್ತು ಹೋಗಬೇಕು. ಮತ್ತು ಈಗಾಗಲೇ ಒಂದು 4-5 ಜನ ಇಲ್ಲಿ ಹೆಸರು ಕೊಟ್ಟಿದ್ದಾರೆ. ನಮಗೂ ಕೂಡ ಅನ್ಯಾಯ ಆಗಿದೆ. ಕೆಲ್ಲೋರ್ನವರೊಬ್ಬರು ಅನಂತ್ ಅಂತ ಹೇಳಿ, ಮತ್ತು ರಾಜು ಅಂತ ಹೇಳಿ, ಆಮೇಲೆ ನವಾಜ್ ಅಂತ ಹೇಳಿ, ಈಗ ಇವ್ರ ಹತ್ರ ಎಲ್ಲ ಚೀಟಿ ಹಾಕಿಸ್ಕೊಂಡು ಹಣವನ್ನು ನಾವು ಕಟ್ಟೋಕ್ಕಾಗಲ್ಲ, ವಾಪಸ್ ಕೊಡ್ರಿ ಅಂತಂದರೆ ಇಲ್ಲ ನಾವು ಕೊಡೋಕ್ಕಾಗೋದಿಲ್ಲ, ನಮ್ಮ ರೂಲ್ಸ್ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ಯಾಕೆಂದರೆ ಬಡವರು 70,000 ಕಟ್ಟಿರ್ತಾರೆ, ಇವ್ರಿಗೆ 20,000 ಚಿಕ್ಕದಾಗಿರ್ಬೋದು. ರಾಜುವನ್ನವ್ರಿಗೆ 20,500 ರೂಪಾಯಿ ತುಂಬ ದೊಡ್ಡದಾಗಿರುತ್ತೆ. ದಯಮಾಡಿ ಇಂಥ ಚಿಟ್ ಫಂಡ್ಸ್ ನಮಗೆ ಬೇಡವೇ ಬೇಡ. ಇವರು ಯಾರು ಇದರ ಮುಖ್ಯ ಅಧಿಕಾರಿಗಳಿದ್ದಾರೆ ಅವರು ಕೂಡಲೇ ಬಂದು ಇಲ್ಲಿಂದ ಅವ್ರು ಖಾಲಿ ಮಾಡೋ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಫಕ್ರುದ್ದೀನಿಗಾಗಿರ್ತಕ್ಕಂಥ ಅನ್ಯಾಯ ನಾವು ಬೇರೆ ಯಾರಿಗೂ ಆಗೋದು ಬಿಡೋದಿಲ್ಲ ಅನ್ನೋ ಒಂದು ಹೋರಾಟದ ಮನೋಭಾವವನ್ನು ಕಳೆದು ಇವತ್ತು ಇಲ್ಲಿ ನಿರಂತರವಾಗಿ ಸ್ಟ್ರೈಕಿಗೆ ಎಲ್ಲ ಸ್ನೇಹಿತರು ಕೂತಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ಹೇಳಿ ಮೂಲಕ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಅನ್ಯಾಯ ವಿರುದ್ಧ ಧ್ವನಿ ಎತ್ತೋರು ತುಂಬ ಕಡಿಮೆ ಆದರು. ಇದೆಲ್ಲರದು ಸಾಮಾಜಿಕ ಹೊಣೆ. ಯಾಕೆ ಅಂತೇಳಿದರೆ ಯಾರೂ ಕೂಡ ಎಲ್ಲರಲ್ಲೂ ಆ ಪರಮಾತ್ಮ ಶಕ್ತಿ ಕೊಟ್ಟಿರಲ್ಲ. ನಾವು ಕೂಡ ಯಾರಿಗೂ ಅನ್ಯಾಯ ಆಗ್ತಿದೆ, ಯಾರೋ ಅವನು ಅನುಭವಿಸ್ತಾನೆ ಅಂತೇಳಿ ದೂರ ಇದ್ದರೆ ನಾಳೆ ಅದು ನಮ್ಮ ಮನೆ ತನಕ ಬರೋದ್ರಲ್ಲಿ ಸಂದೇಹ ಇರಲ್ಲ. ನನಗೆ ನೋವಿನ ಸಂಗತಿ ಏನಂದರೆ, ಈಗ ನಾವು 1-2 ಗಂಟೆ ಆಯ್ತು ಇಲ್ಲಿ ಪ್ರತಿಭಟನೆ ಪ್ರಾರಂಭ ಮಾಡಿ. ನಮ್ಮ ಸ್ನೇಹಿತನ ನೋವಲ್ಲಿ ಅವನಿಗಾಗಿರೋ ಅನ್ಯಾಯದ ವಿರುದ್ಧ, ಅವನ ವಿರುದ್ಧ ಆಗಿರೋ ಶೋಷಣೆ, ಅವನಿಗಾಗಿರೋ ಕಿರುಕುಳದ ವಿರುದ್ಧ ನಾವು ಪ್ರತಿಭಟನೆ ಪ್ರಾರಂಭ ಮಾಡಿದ್ವಿ. ನಾವು ಪ್ರಾರಂಭ ಮಾಡಿದ 2 ಗಂಟೆಯಲ್ಲಿ ಸುಮಾರು 4 ಜನ ಪಾಪ ಶೋಷಿತರು, ಅವರಿಗೆ ಯಾವುದೇ ವಾಯ್ಸೇ ಇಲ್ಲ, ಅವ್ರ ಪರ ಧ್ವನಿ ಎತ್ತವರೇ ಇಲ್ಲ. ಒಂದು ಸಣ್ಣ ಅಂಗಡಿ ನಡೆಸಿರೋ ಅನಂತ್ ಶೆಟ್ರು ಅಂತ ಹೇಳ್ಬಿಟ್ಟು ಕೆಲ್ಲೋಡದವರು, ಅವರು 5 ಲಕ್ಷದ 2 ಚೀಟಿ ಹಾಕಿ ಅವ್ರ ದುಡ್ಡು ಅವ್ರಿಗೆ ಕೊಡ್ತಿಲ್ಲ. ಕೇಳಕ್ ಹೋದ್ರೆ ಅವ್ರ ಅಂಗಡಿಯಲ್ಲಿ ಇಲ್ದಾಗ ಯಾವುದೋ ಒಂದು ಫಾರ್ಮಿಗೆ ಅಂತ ಸೈನ್ ಹಾಕ್ಸ್ಕೊಂಡು ಬೇರೆ. ಈ ಸ್ನೇಹಿತರೆ, ಈ ಚಿಟ್ ಫಂಡ್ ಅವರು ಯಾರು ಕೂಡ ಇವ್ರ ಹತ್ರ ಬಂದು ಚೀಟಿ ಹಾಕಲ್ಲ. ಇವರು ಆಮಿಷ ತಾಂಡು ಪ್ರತಿಯೊಂದು ಮನೆ ಪ್ರತಿಯೊಂದು ಅಂಗಡಿಗೆ ಹೋಗ್ತಾರೆ. ನಮ್ಮ ಚೀಟ್ ಫಂಡಲ್ಲಿ ನಿಮಗೆ ಚೀಟಿ ಹಾಕಿದರೆ ನಿಮ್ಮ ಸಮಯಕ್ಕೆ ನಿಮ್ಮ ಮಕ್ಕಳ ಎಜುಕೇಷನ್ಗೆ, ನಿಮ್ಮ ವ್ಯಾಪಾರಕ್ಕೆ, ಮನೆ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಆಸೆ ಇಲ್ದವ್ರ ಮನಸ್ಸಲ್ಲಿ ಆಸೆ ಹುಟ್ಟಿಸ್ತಾರೆ. ಆಸೆ ಹುಟ್ಟಿಸ್ಬಿಟ್ಟು ಅವ್ರನ್ನ ಚೀಟಿ ಹಾಕಿಸಿ ಅಲ್ಲೇ ಒಂದು ಕಂತು ಕಟ್ಟಿಸ್ಕೊಂಡು ಬರ್ತಾರೆ. ಆಮೇಲೆ ಆಫೀಸಿಗೆ ಬಂದಾಗ ಇವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಹತ್ರ ಚೀಟಿ ಹಾಕಿದರೆ ಎತ್ತಕ್ಕೆ ನಾವು ಅದನ್ನು ಬಿಡ್ ಮಾಡೋಕ್ಕೆ ಕೊಡಲ್ಲ, ನಾವು ಅದನ್ನು ಡಿಪ್ ಮುಖಾಂತರ ಎತ್ತಕ್ಕೆ ಕೊಡ್ತೀವಿ. ನಮ್ಮ ಟೈಮಿಗೆ ಇವರು ಯಾವುದೇ ಕಾರಣಕ್ಕೂ ದುಡ್ಡು ಕೊಡಲ್ಲ. ನಮಗೆ ಅದು ಡಿಪ್ಪಲ್ಲಿ ನಮ್ಮ ಹೆಸರು ಬಂದರೂ ಕೂಡ ಅದಾದ್ಮೇಲೆ ಕಂಡೀಷನ್ ಇಡ್ತಾರೆ, ಇದಕ್ಕೆ 2 ಗೌರ್ಮೆಂಟ್ ಅಫಿಷಿಯಲ್ ಬೇಕು, ಪ್ರಾಪರ್ಟಿ ಶ್ಯೂರಿಟಿ ಬೇಕು. ಆವಾಗ ಅಮಾಯಕರು ಏನು ಮಾಡ್ತಾರೆ, ಇದು ನಮ್ಮ ಕೈಯಲ್ಲಿ ಆಗಲ್ಲ, ನಮ್ಮ ಹತ್ರ ಕಟ್ಟಿಸ್ಕೊಂಡ್ರೆ 50,000 ಲಕ್ಷ ಹಣ ವಾಪಸ್ ಕೇಳ್ರಿ ಅಂತೇಳಿ ಹೇಳಿದಾಗ ಇವ್ರೇನು ಮಾಡ್ತಾರೆ, ನೀವೆಲ್ಲ ಕಟ್ಟಿಬಿಟ್ಟಿದ್ದೀರಾ, ಇದರಲ್ಲಿ 50% ಮಾತ್ರ ನಿಮಗೆ ಹಣ ವಾಪಸ್ ಬರೋದು ಅಂತೇಳ್ಬಿಟ್ಟು ಇವರು ಅದನ್ನು ಅವರ ಕಟ್ಟಿರ್ತಕ್ಕಂಥ ಹಣದಲ್ಲಿ 2-3 ದಿವಸದಲ್ಲಿ, ಸ್ನೇಹಿತರೆ ಇದನ್ನು ನೀವು ನೋಡ್ಬೋದು. ಈಗ 4 ಜನ ನಮಗೆ ಬಂದು ಹೆಸರು ಕೊಟ್ಟಿದ್ದಾರೆ.
ಒಬ್ಬನ ಹತ್ರ 60,000 ಕಟ್ಟಿಸಿದ್ದಾರೆ, ಅವನಿಗೆ 30,000 ವಾಪಸ್ ಕೊಟ್ಟಿದ್ದಾರೆ. ಇನ್ನೊಬ್ಬ ಪಾಪ ರಾಜು ಅಂತ ಅಮಾಯಕ ದುರ್ಗಮ್ಮನ ದೇವಸ್ಥಾನದ ಹತ್ರ ಸಣ್ಣ ಅಂಗಡಿ ಇಟ್ಕೊಂಡಿದ್ದಾನೆ, ಅವನ ಹತ್ರ 22,000 ದುಡ್ಡು ಕಟ್ಟಿಸ್ಕೊಂಡು 10,500 ರೂಪಾಯಿ ಅವನಿಗೆ ವಾಪಸ್ ಕೊಟ್ಟಿದ್ದಾರೆ. 500,000 ದುಡಿಯೋಕ್ಕೆ ನಮ್ಮ ಜೀವ ತೇಯ್ತಿದ್ದಾರೆ ಜನ. ಇವರು ಆರಾಮಾಗಿ AC ರೂಮಲ್ಲಿ ಕೊಟ್ಕೊಂಡು ಸಾರ್ವಜನಿಕರದ 50,000 ಲಕ್ಷ ಹಣ ಕ್ಷಣ ಮಾತ್ರದಲ್ಲಿ ಮೋಸ ಮಾಡ್ತಿದ್ದಾರೆ. ದಯಮಾಡಿ ಈ ಮಾಧ್ಯಮ GVTV ಮುಖಾಂತರ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಇವರು ಮನೆ ಹತ್ರ ಬಂದರೆ ಇವರ ಆಸೆ ಆಮಿಷಕ್ಕೆ ಬಲಿಯಾಗಬೇಡ್ರಿ. ಯಾರೂ ಇಂಥ ಚಿಟ್ ಫಂಡ್ಗೆ ಮಾರು ಹೋಗಿ ತಮ್ಮ ಸಂಸಾರ ತಮ್ಮ ಜೀವನನ ನಡು ರಸ್ತೆಗೆ ತರಬೇಡ್ರಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ನಮ್ಮ ಹೋರಾಟ ಎಲ್ಲಿ ತನಕ ಅಂತಾರೆ, ಈ ಚಿಟ್ ಫಂಡ್ನವರು ಇಲ್ಲಿಂದ ತೊಲಗಬೇಕು, ಇಲ್ಲಿಂದ ಇವರು ಹೋಗ್ಬೇಕು. ಕೊಡ್ಚಾದ್ರಿ ಚಿಟ್ ಫಂಡ್ನವರು ನಮ್ಮ ಹೊಸದುರ್ಗ ತಾಲ್ಲೂಕಿನಿಂದ ಇವರು ಜಾಗ ಖಾಲಿ ಮಾಡೋ ತನಕ ನಮ್ಮ ಹೋರಾಟ ಇರುತ್ತೆ. ಸಾರ್ವಜನಿಕರು ಯಾರ್ಯಾರು ಈ ಮೂಲಕ ಕೇಳ್ಕೊಳ್ಳೋದು, ಯಾರ್ಯಾರಿಗೆ ಇವರಿಂದ ಅನ್ಯಾಯ ಆಗಿದೆ, ಯಾರ್ಯಾರು ಹಣ ಕಟ್ಬಿಟ್ಟು ನೀವು ಮನೆಯಲ್ಲಿದ್ದೀರೋ ನೀವು ಇವತ್ತು ಬರ್ರಿ, ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ರಿ. ಇವರನ್ನ ತೊಲಗಿಸೋಕ್ಕೆ, ಇವರನ್ನ ಹೊಸದುರ್ಗದಿಂದ ಖಾಲಿ ನಿಮ್ಮೆಲ್ಲ ಸಹಕಾರ ಬೇಕು. ನ್ಯಾಯಯುತ ಹೋರಾಟ, ನಮ್ಮ ಯಾವುದೇ ವಿರುದ್ಧ ಅನ್ಯಾಯ ಮಾಡಿಕೊಂಡು ಇವ್ರನ್ನ ಯಾವುದೋ ನಮ್ಮ ಸ್ವಹಿತಾಸಕ್ತಿಗೆ ಮಾಡಲ್ಲ. ಇವರ ದುಷ್ಟತನಕ್ಕೆ ಇಡೀ ಯುವಕರೆಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೋರಾಟದಲ್ಲಿದ್ದಾರೆ. ನೀವು ಬಂದು ಈ ನ್ಯಾಯಯುತ ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಫಕ್ರುದ್ದೀನ್ ಅವರ ಸಾವಿಗೆ ಈ ಮೂಲಕ ನ್ಯಾಯವನ್ನು ದೊರಕಿಸ್ಕೊಡೋ ಹೋರಾಟದಲ್ಲಿ ನೀವೆಲ್ಲ ಭಾಗಿಯಾಗಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೊಡ್ಚಾದ್ರಿ ಚಿಟ್ಸ್ ಇದೇನಿದೆ, ಕೊಡ್ಚಾದ್ರಿ ಚಿಟ್ಸ್ ಅಂತ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಇದು ತುಂಬ ಅತಿ ಹೆಚ್ಚಾಗಿ ಕಿರುಕುಳ ಕೊಡುವಂಥ ಒಂದು ಸಂಸ್ಥೆ ಆಗಿದೆ ನಮ್ಮ ತಾಲೂಕಿನಲ್ಲಿ. ಇವತ್ತು ಫಕ್ರುದ್ದೀನ್ ಅಂತ ಒಬ್ಬ ತುಂಬ ಜನಸ್ನೇಹಿ ಯುವಕ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವರ ದಬ್ಬಾಳಿಕೆಗೆ, ಇವರು ಕಿರುಕುಳಕ್ಕೆ ಒಳಗಾಗಿ ಇವತ್ತು ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ. ಹಾಗಾಗಿ ಏನು ನಾವು ಈಗ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಎಲ್ಲರೂ ಅವರು ಸ್ನೇಹ ಬಳಗದವರು ನಾವೆಲ್ಲರೂ ಕೂಡ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಈ ಕೊಡ್ಚಾದ್ರಿ ಚಿಟ್ಸ್ ಏನಿದೆ ಇವತ್ತು ನಮ್ಮ ತಾಲೂಕಿಂದ ಆಚೆ ಹಾಕಬೇಕು. ಇದರಿಂದ ತುಂಬ ಜನ ಮೋಸ ಹೋಗಿದ್ದಾರೆ. ಇವ್ರ ಮೋಸಕ್ಕೆ ಇನ್ನು ಮುಂದೆ ಯಾರು ಬಲಿಯಾಗಬಾರ್ದು ಅಂತ ನಾನು ಇವತ್ತು ಈ GVTV ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೂಡ ನಾನು ಕೇಳ್ಕೊತಿದ್ದೀನಿ, ಕಳಕಳಿಯಿಂದ ಕೇಳ್ಕೊಂಡಿದ್ದೀನಿ. ಯಾವತ್ತಿಗೂ ಕೂಡ ಈ ಕೊಡ್ಚಾದ್ರಿ ಚಿಟ್ಸಿಗೆ ದಯವಿಟ್ಟು ಮೋಸ ಹೋಗಬೇಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಅನ್ಯಾಯದ ವಿರುದ್ಧ ಹೋರಾಟ. ಏಕೆಂದರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಫಕ್ರುದ್ದೀನ್ ಅವರು ಈ ಕೊಡ್ಚಾದ್ರಿ ಚಿಟ್ ಫಂಡ್ಸ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಚೀಟಿ ಹಾಕಿ ಅವರಿಗೆ ತುಂಬ ಟಾರ್ಚರ್ ಮಾಡಿ ಅವರ ಸಾವಿಗೆ ಕಾರಣರಾಗಿರ್ತಾರೆ. ಇಂಥ ಸಂಸ್ಥೆ ನಮ್ಮ ತಾಲೂಕಿಗೆ ಬೇಡ, ಇಂಥ ಒಂದು ಸಂಸ್ಥೆ ನಮ್ಮ ತಾಲೂಕಿಂದ ಹೋಗಬೇಕು ಅಂತ ಹೇಳಿ ನಾವೆಲ್ಲರೂ ಏನು ಫಕ್ರುದ್ದೀನ್ ಸ್ನೇಹಿತರ ಬಳಗದವರಿದ್ದೀವಿ, ನಾವೆಲ್ಲರೂ ಕೂಡ ಹೋರಾಟಕ್ಕೆ ಅಣಿಯಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಏಕೆಂದರೆ ಫಕ್ರುದ್ದೀನ್ ಸಾವಿಗೆ ನೇರವಾಗಿ ಒಂದು ಕೊಡ್ಚಾದ್ರಿ ಚಿಟ್ ಫಂಡ್ಸ್ ಕಾರಣ ಅಂತ ಹೇಳಿ ನಾನು ನೇರವಾಗಿ ಹೇಳ್ತೀನಿ. ಯಾಕೆಂದರೆ ಇವರು ಟಾರ್ಚರ್ ಒಂದು ದಿನಕ್ಕೆ 70 ಕಾಲ್ ಮಾಡ್ತಾರೆ. 70 ಕಾಲ್ ಮಾಡಿದಾಗ ಅವರು ಕೆಲಸದ ಒತ್ತಡದಲ್ಲಿದ್ದಂಥ ಸಮಯದಲ್ಲಿ ಮನಸ್ಸು ನೊಂದು ಅವರು ಸಾವಿಗೀಡಾಗಿರ್ತಾರೆ. ಇಂಥ ಸಾವು ಬೇರೆ ಯಾರಿಗೂ ಬರಬಾರ್ದು. ಹಾಗಾಗಿ ಕೊಡ್ಚಾದ್ರಿ ಚಿಟ್ ಫಂಡ್ಸು ದಯಮಾಡಿ ನಮ್ಮ ಹೊಸದುರ್ಗ ತಾಲೂಕಿಂದ ಹೋಗಬೇಕು ಮತ್ತು ಈ ಸಾವಿಗೆ ಆದಂತಹ ನ್ಯಾಯ ಮತ್ತು ನ್ಯಾಯಯುತವಾಗಿ ಪರಿಹಾರವನ್ನು ಕೂಡ ಒದಗಿಸಬೇಕು ಅವ್ರ ಕುಟುಂಬ. ಏಕೆಂದರೆ ಪುಟಾಣಿ ಮಗು ನೋಡಿದರೆ ತುಂಬ ಹೊಟ್ಟೆ ಉರಿಯುತ್ತೆ. ಅಂಥ ಒಂದು ಪುಟ್ಟ ಮಗು ತನ್ನ ತಂದೆಯನ್ನು ಕಳ್ಕೊಳ್ಳೋಕ್ಕೆ ಇವತ್ತು ಕೊಡ್ಚಾದ್ರಿ ಚಿಟ್ ಫೈನಾನ್ಸ್ ಕಾರಣವಾಗಿದೆ. ಇಂಥ ಚಿಟ್ ಫಂಡ್ಸ್ ನನಗೆ ಬೇಕಾಗಿಲ್ಲ, ಇಲ್ಲಿ ಅಮಾಯಕರನ್ನ ಸುಲಿಗೆ ಮಾಡ್ತಾ ಇದೆ. ಇಂಥ ಚಿಟ್ ಫಂಡ್ಸು ಈ ಕ್ಷಣಕ್ಕೆ ಇದು ಇಲ್ಲಿಂದ ಬೇರೆ ಕಡೆಗೆ ವರ್ಗಾಯಿಸ್ಕೊಂಡು ಅವ್ರು ಹೋಗಬೇಕು ಅಂತ ಹೇಳಿ ನಾವು ಇದರಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಅವರು ಎಲ್ಲರ ಅಂಗಡಿ ಹತ್ರ ಬಂದು ಯಾವ ರೀತಿ ಆಮಿಷ ಹೊಡ್ತಾರೆ ಅಂದರೆ, ನೀವು 3 ಲಕ್ಷದ ಹಾಕಿದರೆ ಈ ಥರ ಆಗುತ್ತೆ, 5 ಲಕ್ಷದ ಹಾಕಿದರೆ ಈ ಥರ ಆಗುತ್ತೆ, 1 ಲಕ್ಷದ ಹಾಕಿದರೆ ಈ ಥರ ಆಗುತ್ತೆ, ಒಳ್ಳೇದಾಗುತ್ತೆ, ಹಾಗೆ ಹೀಗೆ ಅಂತ ಪಾಪ ಅವರಿಗೆ ಅವರು ಹೈಯರ್ ಆಫೀಸರ್ಗಳು ಅವರಿಗೆ ಆಸೆ ಒಡ್ಡಿರ್ತಾರೆ. ಅವ್ರು ಬಂದು ನಮಗೆಲ್ಲ ಆಸೆ ಒಡ್ತಾರೆ. ನಾವು ಯಾವುದೋ ಆಸೆಯಲ್ಲಿ ಅದನ್ನು ಹಾಕಿಬಿಡ್ತೀವಿ. ಹಾಕಾದ್ಮೇಲೆ ಅವರು ಚೀಟಿ ಎತ್ತಕ್ಕೆ ಹೋದರೆ ಗೌರ್ಮೆಂಟ್ ಎಂಪ್ಲಾಯಿ ಸಿಗ್ನೇಚರ್ ಬೇಕು, ಅವ್ರ ಸಿಗ್ನೇಚರ್ ಬೇಕು, ಇವ್ರ ಸಿಗ್ನೇಚರ್ ಬೇಕಂತಾರೆ. ಅವರೆಲ್ಲ ಕಾನೂನು ಪ್ರಕಾರ ಕೇಳ್ತಿದ್ದಾರೆ, ಕೊಡೋಕ್ಕೆ ರೆಡಿ ಇದ್ದೀವಿ. ಆದರೂ ಕೂಡ ಕಾನೂನು ಪ್ರಕಾರ ಕೊಟ್ಟ ಮೇಲೂ ಕೂಡ ಈ ರೀತಿ ಟಾರ್ಚರ್ ಕೊಡೋದು ಒಳ್ಳೆಯದಲ್ಲ. ಈ ರೀತಿ ಟಾರ್ಚರ್ ಕೊಡುವಂಥ ಸಂದರ್ಭದಲ್ಲಿ ಭಾಳ ಜನ ನೋವಲ್ಲಿದ್ದು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಮರ್ಯಾದೆ ಪ್ರಶ್ನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭಾಳ ನೋವಲ್ಲಿದ್ದಾರೆ. ದಯವಿಟ್ಟು ಕೊಡ್ಚಾದ್ರಿ ಚೀಟಿ ಹೊಸೂರಿನಿಂದ ತೊಲಗಿಸ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ.
ಇದು ನಿಮ್ಮ ಧ್ವನಿ.